ಅರಿತೇನಿಲ್ಲ. ಬಸವರಾಜ ಬೊಮ್ಮಾಯಿರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳ ಆ ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ. ಆದರೆ ಇಟ್ಸ್ ಅ ಶಾಕಿಂಗ್, ನಾವು ಒಪ್ಕೊಳ್ತೇನೆ. ಶಿಗ್ಗಾವಿ ನಾವು ಯಾರೂ ಕೂಡ ನಿರೀಕ್ಷೆನ ಮಾಡಿರಲಿಲ್ಲ. ಭಾಳ ಅನಾಯಾಸವಾಗಿ ನಾವು ಗೆಲ್ತೇವೆ ಅಂತೇಳಿ ನಾವು ಭಾವಿಸಿದ್ವಿ. ಎಲ್ಲೊಂದು ಕಡೆ ನಮ್ಮ ಅತಿಯಾದಂಥ ಆತ್ಮವಿಶ್ವಾಸವೂ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ಆದರೆ ಬೊಮ್ಮಾಯಿಯವರು ಒಬ್ಬಂಟಿ ಆಗಿದ್ದರು, ಪ್ರಶ್ನೆನೆಲ್ಲ. ಯಡಿಯೂರಪ್ಪನವರು ಕೂಡ 2-3 ದಿನಗಳ ಕಾಲ ಹೋಗಿದ್ದರು. ಸೋಮಣ್ಣ ಅವರು ಹೋಗಿದ್ರು, ಎಲ್ಲ ಪಕ್ಷದ ಹಿರಿಯ ಮುಖಂಡರು ಹೋಗಿದ್ರು. ಅದು ಪ್ರಶ್ನೆ ಅಲ್ಲ. ಕಾರಣಗಳೇನು ಅಂತೇಳಿ ಚರ್ಚೆ ಮಾಡ್ತೇನೆ. ನಾನು ರಾಜ್ಯದ ಅಧ್ಯಕ್ಷ ನಾನೇ ತಗೊಳ್ತೇನೆ. ರಾಜ್ಯದ ಅಧ್ಯಕ್ಷನಾಗಿ ಸೋಲಿನ ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ. ಅದನ್ನು ಹೊರ್ತೇನೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡ್ತೇನೆ. ಯಾವನ ಅಪಪ್ರಚಾರ ಮಾಡ್ತಾ ಇದ್ದಾರೆ. 97 ಕೋಟಿ 187 ಕೋಟಿ ಲೂಟಿ ಹೊಡೆದು ನಿಮ್ಮ ಮಂತ್ರಿ ಜೈಲು ಹೋಗಿದ್ದು ಸುಳ್ಳಾಗಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿ ಮಾಡಿರ್ತಕ್ಕಂಥದ್ದು ಸುಳ್ಳಾಗಾದ್ರೆ, ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರಲ್ರಿ ಸದನದಲ್ಲಿ. ಮೈಸೂರು ಸಾಧಿಸಿದ್ರ ಏನ್ ಮೆಸೇಜ್ ಪಾಸ್ ಆಯ್ತು ಅಂತ ಸರ್? ಅಲ್ಲಿ ಭರ್ಜರಿ ಏನಿಲ್ಲ. ಇದು ಮತದಾರರ ತೀರ್ಪು. ಯಾವ ದಿಕ್ಕಿನಲ್ಲಿ ಹೋಗಬೇಕು ಮತದಾರ ರಾಜ್ಯದಲ್ಲಿ ಅಂತ ಒಂದು ಸಂದೇಶ. ಅವರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೀವಿ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜನ ತೀರ್ಮಾನವನ್ನು ಮಾಡಿದ್ದಾರೆ. ಈ ಗೆಲುವಿನಿಂದ ಬಿಜೆಪಿ ಮತ್ತು JDSಗೆ ಯಾವ ರೀತಿ ಪಾಠ ಆಯಿತು ಅಂತ? ಪಾಠ ಏನಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ. ಅವ್ರಿಗೇನು ಪಾಠ ಏನು ಕಲಿಸಿಲ್ಲ. ನಿಮ್ಮ ಪ್ಲೇಸ್ ಇದು ಅಂತ ಹೇಳಿದ್ದಾರೆ ಅಷ್ಟೇ. ಸರ್, ಚನ್ನಪಟ್ಟಣ ಚುನಾವಣೆಗೆ ಸಂಬಂಧಪಟ್ಟಂತೆ 25,000 ಲೀಡ್ ಬಂದಿರುವಂಥದ್ದು ಸರ್, ನಿರೀಕ್ಷೆ ಇತ್ತು ಅನ್ಸುತ್ತೆ? ಖಂಡಿತ ನಿರೀಕ್ಷೆ ಇತ್ತು ಸರ್. ಈಗ ಈ ಒಂದು ಎಲೆಕ್ಷನಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಯಿತು, ಮಹಿಳೆಯರು ಹೆಚ್ಚು ವೋಟ್ ಮಾಡಿದ್ರು ಅನ್ನೋಂಥ ಸುದ್ದಿ. ಗ್ಯಾರಂಟಿ ನಾನು ಹೇಳಿದ್ನಲ್ಲ, ಗ್ಯಾರಂಟಿಗಳೇ ಚುನಾವಣೆ ಇದು. ಸರ್, ದೇವೇಗೌಡರು ಕುಮಾರಸ್ವಾಮಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಅವ್ರು ಬಂದು ಚುನಾವಣೆ ಪ್ರಚಾರ ಮಾಡಿದ್ರು. ದೇವೇಗೌಡರು ವರ್ಕೌಟ್ ಆಗಲಿಲ್ಲ. ಹೇಳಿ, ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಅಪ್ಪ, ಇಷ್ಟು ವಯಸ್ಸಲ್ಲಾದ್ರೂ ಇಷ್ಟು ಹಿರಿಯರಾದ್ರು ಬಂದು ರಾಜಕೀಯ ಮಾಡ್ತಾವ್ರಲ್ಲ. ನಮ್ಗೆ ಈ ವಯಸ್ಸಿನಲ್ಲಿ ದೇವ್ರು ನಮ್ಗೆ ಶಕ್ತಿ ಕೊಡಲಿ. ನಾನೊಬ್ಬ ದೊಡ್ಡವರ ಅಭಿಮಾನಿ. ಚನ್ನಪಟ್ಟಣ ಗೆಲುವಿನಿಂದಾಗಿ ಈ ಗ್ರಾಮಾಂತರದ ಸೋಲು ಎಲ್ಲೋ ಒಂದು ಕಡೆ ಮರೆ ಆಯಿತು ಅನ್ಸುತ್ತೆ ಸರ್. ನಿಮ್ದು ಆಯ್ತು ಅಂತ ಅನ್ಸುತ್ತೆ, ಏನು ಹೇಳ್ತೀವಿ ಸರ್? ಚನ್ನಪಟ್ಟಣ ಗೆಲುವು ಮತ್ತು ಗ್ರಾಮಾಂತರ. ಎಸ್, ಇದು DK ಶಿವಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪರ್ಫೆಕ್ಟ್ ಟಿವಿ ಬೆಂಗಳೂರು. ಗಮನಿಸ್ತಾ ಇದ್ದೀವಿ, ಜನಾದೇಶದ ಬಳಿಕ ಕಾಂಗ್ರೆಸ್ ನಾಯಕರ ಹುಮ್ಮಸ್ಸು. DK ಶಿವಕುಮಾರ್ ಅವರು ನಿರೀಕ್ಷಿತವಾದಂತಹ ಗೆಲುವು, ಪ್ರಚಂಡ ಗೆಲುವಲ್ಲ, ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು. ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು 2 ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ. ಅದೇನೇ ಆಗಲಿ, ಈಗ ಸರ್ಕಾರದ ಅವ್ರದ್ದೇ ಇದೆ. ಆಡಳಿತ ಪಕ್ಷದ ಶಾಸಕರು ಜನ ಆಯ್ಕೆ ಮಾಡಿದ್ದಾರೆ. ಶಿಗ್ಗಾಂವ ಸೋನೂರು ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಆ ಅಭಿವೃದ್ಧಿಯ ಒಂದು ಪರ್ವ ಮುಂದುವರಿಲಿ ಅಂತ ನಾನು ಹಾರೈಕೆ ಮಾಡ್ತೀನಿ. ಮತ್ತು ಶಿಗ್ಗಾಂವ ಸೋನೂರು ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಅಲ್ಲ, ಗೊತ್ತಾಗಿದೆಯಲ್ಲ. ಈಗ ಸುಮಾರು 10 ಜನ ಸಚಿವರು, 40ಕ್ಕಿಂತ ಹೆಚ್ಚು MLAಗಳು, ಮಾಜಿ MLAಗಳು ಎಲ್ಲರೂ ಬಂದು ಕನಸು ಮಾಡಿದ್ದಾರೆ. ಅದಕ್ಕೆ ನೀವು ಕೂಡ ಹೇಳಿದ್ರಲ್ಲ, ಬೊಮ್ಮಾಯಿ ವರ್ಸಸ್ ಸರ್ಕಾರ ಅಂತ. ಇಲ್ಲಿ ಸರ್ಕಾರದ ಯಂತ್ರ, ಹಣ, ಅದರ ಲಾಭದಿಂದ ಅವ್ರು ಗೆದ್ದಿದ್ದಾರೆ. ಸರ್, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮಹಾರಾಷ್ಟ್ರದಲ್ಲಿ BJP ಭರ್ಜರಿ ಇದು ಬಂದಿದೆ ಸರ್, ಅಂದರೆ ಮಾಯಾವತಿ. ಮಹಾರಾಷ್ಟ್ರದಲ್ಲಿ ನಿರೀಕ್ಷೆಯಂತೆ BJP ನೇತೃತ್ವದ ಮಹಾಯುತಿ ಅಬ್ಸಲ್ಯೂಟ್ ಮೆಜಾರಿಟಿಗಿಂತ ಹೆಚ್ಚು 2/3 ಮೆಜಾರಿಟಿ ಹತ್ರ ಇವತ್ತು ಗೆಲ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ನೇತೃತ್ವ ಮತ್ತು ಮಹಾರಾಷ್ಟ್ರದಲ್ಲಿ 3 ಪಕ್ಷಗಳಲ್ಲಿರುವಂಥ ಒಕ್ಕಟ್ಟು, ಪ್ರತಿಯೊಬ್ಬರು ತಮ್ಮ ತಮ್ಮ ಓಟುಗಳನ್ನು ಟ್ರಾನ್ಸ್ಫರ್ ಮಾಡೋ ಮುಖಾಂತರ ಏನೋ ಒಂದು ಅವ್ರ ನಡುವೆ ಸಹಕಾರ ಇತ್ತು. ಆ ಸಹಕಾರದಿಂದ ಮತ್ತು ಕಳೆದ 3 ವರ್ಷದ ಸರ್ಕಾರದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಇವತ್ತು ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಜಯ
ಇವತ್ತು ಸಿಕ್ಕಿದೆ. ಇದು ನರೇಂದ್ರ ಮೋದಿ ಅವರ ಲೋಕಸಭಾ ನಂತರ ನರೇಂದ್ರ ಮೋದಿಯವರು ಪರವಾಗಿ ಜನ ಗಟ್ಟಿಯಾಗಿ ನಿಂತಿರುವಂಥದ್ದು ಸಾಕ್ಷಿಯಾಗಿದೆ. ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ಸು ಏನು ಲೋಕಸಭಾದಲ್ಲಿ ಕೆಲವು ಸೀಟುಗಳನ್ನು ಹೆಚ್ಚಿಸಿ ಬಿಗಿತಾ ಇದ್ದರು, ಅವರಿಗೆ ಅವರ ಸ್ಥಾನವನ್ನು ಮಹಾರಾಷ್ಟ್ರ ಜನ ತೋರಿಸಿದ್ದಾರೆ. ಸರ್, ಈ MP ಚುನಾವಣೆಯಲ್ಲಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ ಅಂತರ ಬಂದಿತ್ತು ಸರ್. ಅವಾಗಲೇ ಅಲರ್ಟ್ ಆಗಿದ್ದರೆ ಏನಾದರೂ ಗೆಲ್ಲುವಂಥ ಸಾಧ್ಯತೆ? ಇಲ್ಲ, ಅಲರ್ಟ್ ಆಗಿ ಏನೆಲ್ಲ ಕೆಲಸ ಮಾಡಿದ್ದೀವಿ, ಆದರೆ ಇಡೀ ಸರ್ಕಾರ ಬಂತು. ಕೆಲವು ವಿಚಾರಗಳನ್ನು ನಾವು ಬೇರಂಗೆ ಹೇಳೋಕ್ಕಾಗಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆಡಳಿತ ಯಂತ್ರ, ಮಂತ್ರಿಗಳು, ಹಣದ ದುರುಪಯೋಗ ಭಾಳ ಆಗಿದೆ. ಮತ್ತು ಸಾಮಾನ್ಯವಾಗಿ ಉಪಚುನಾವಣೆ